ಹೊಸನಗರ ಸಮೀಪದ ವಾರಪಳ್ಳಿ ಶಾಲೆಯಲ್ಲಿ ನಿನ್ನೆ ಸಮುದಾಯದತ್ತ ಶಾಲೆ ಕಾರ್ಯಕ್ರಮವು ಅದ್ದೂರಿಯಾಗಿ ನಡೆಯಿತು. ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಸರ್ವಧರ್ಮ ಸೌಹಾರ್ದ ಟ್ರಸ್ಟ್ ಅಧ್ಯಕ್ಷರಾದ ಜಯರಾಮ್ ಶೆಟ್ಟಿ ಭಾಗವಹಿಸಿದ್ರು. ಇದೇ ವೇಳೆ ಎಸ್ಡಿಎಂಸಿ ಅಧ್ಯಕ್ಷರಾದ ಪ್ರಕಾಶ್, ಸದಸ್ಯರಾದ ನಾಗರಾಜ್, ಉಪಾಧ್ಯಕ್ಷೆಯಾದ ತಾರಾ ಗಿರೀಶ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿತು. ತದನಂತರ ಮಾತನಾಡಿದ ಜಯರಾಮ್ ಶೆಟ್ಟಿ ಹಾಗೂ ಎಸ್ಡಿಎಂಸಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಶಾಲೆಯ ಅಭಿವೃದ್ಧಿ ಕುರಿತು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು. ವಿಶೇಷವಾಗಿ ಶಾಲೆಗೆ ರಂಗಮಂದಿರದ ಅಗತ್ಯವಿದ್ದು ಅದನ್ನು ನಿರ್ಮಿಸಲು ಕ್ರಮ ಕೈಗೊಳ್ಳಬೇಕು ಎಂಬ ಬೇಡಿಕೆಯನ್ನ ಮುಂದಿಟ್ಟರು. ಎಸ್ಡಿಎಂಸಿ ಅಧ್ಯಕ್ಷರು ಪ್ರಕಾಶ್ ಅಂತ ಮಾತಾಡ್ತಿರೋದು. ನಮ್ಗೆ ಈಗ ಕೊರತೆ ಆಗಿರೋದೇ ರಂಗಮಂದಿರ ಬೇಕು ಅಂತ ಹೇಳಿ ನಾವು ಶಾಸಕರಿಗೂ 3 ಬಾರಿ ಮನವಿ ಕೊಟ್ಟಿದ್ದೀವಿ. ಅವರು ಸಹ ಬಂದು ಇಲ್ಲಿ ನೋಡಿದ್ದಾರೆ. ಬಟ್ ಇದ್ರ ಬಗ್ಗೆ ಗಮನ ಹರಿಸ್ತಿಲ್ಲ. ಶಾಸಕರ ಬಗ್ಗೆ ನಮ್ಗೆ ಒಳ್ಳೆ ಒಪಿನಿಯನ್ ಇದೆ. ಹಾಗಾಗಿ ಅವರು ಅತಿ ತುರ್ತಾಗಿ ನಮ್ಮ ಶಾಲೆಗೆ ರಂಗಮಂದಿರದ ಅವಶ್ಯಕತೆ ಇದೆ. ಯಾಕಂದ್ರೆ ಕ್ಲಸ್ಟರ್ ಮಟ್ಟದಲ್ಲಿ ವಾರಂಬಳ್ಳಿ ಶಾಲೆಯೇ ಮಕ್ಕಳ ಸಂಖ್ಯೆಯಲ್ಲೂ ಕೂಡ ಪ್ರಥಮ ಸ್ಥಾನದಲ್ಲಿದೆ. ಹಾಗಾಗಿ ಇಂಥ ಶಾಲೆ ಉಳಿಸ್ಬೇಕು. ಶಾಸಕರು ಇದ್ರ ಬಗ್ಗೆ ಹೆಚ್ಚಿನ ಗಮನ ಕೊಟ್ಟು ಆದಷ್ಟು ಬೇಗ ನಮ್ಗೆ ರಂಗಮಂದಿರದ ವ್ಯವಸ್ಥೆ ಮಾಡ್ಕೊಡ್ಬೇಕಂತ ಅವರಲ್ಲಿ ಕಳಕಳಿಯ ಮನವಿ ಮಾಡ್ತಾ ಇದೀವಿ. ನಮಗೆ ಸಮುದಾಯ ದತ್ತ ಶಾಲೆ ವಾರಂಬಳ್ಳಿಯಲ್ಲಿ ಒಂದು ವಿಶೇಷವಾಗಿ ಆಯೋಜನೆ ಮಾಡಿದ್ರಿ. ಇವತ್ತು ಇಲ್ಲಿನ STMC ಇರ್ಬೋದು, ಶಿಕ್ಷಕ ವೃಂದ ಇರ್ಬೋದು, ಸಮಸ್ತ ಗ್ರಾಮಸ್ಥರು ಇರ್ಬೋದು, ಅದ್ಭುತವಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಹಾಗೂ ಅನ್ನ ಸಂತರ್ಪಣೆ ಮುಖಾಂತರ ನನಗೆ ಈ ಶಾಲೆ ಬಗ್ಗೆ ಬಹಳ ಗೌರವ ಮತ್ತು ನಂದು ಸ್ವಲ್ಪ ಹೊರಗಡೆ ನಾನು ಕಾನ್ಸೆಪ್ಟಲ್ಲಿ ಬರಲ್ಲ. ಆದ್ರೂ ನಮ್ಗೆ ಹೊಸನಗರ ತಾಲೂಕಲ್ಲಿ ನಂದೇ ಆದ ಒಂದು ಸಂಸ್ಥೆಯನ್ನು ಕಟ್ಕೊಂಡಿದ್ದೀನಿ. ನಿಮ್ಗೆ ಗೊತ್ತಿದ್ದ ವಿಚಾರ, ಸರ್ವಧರ್ಮ ಸೌಹಾರ್ದ ಟ್ರಸ್ಟ್ ಅಂತ. ಅದ್ರ ಬಗ್ಗೆ ಆ ಕಾರಣದಿಂದ ನಾನು ಸಮಾಜಮುಖಿ ಕೆಲಸ ಮಾಡುವಂತಹದ್ದು. ನಾನು ಸರ್ಕಾರಿ ಶಾಲೆಯಲ್ಲಿ ಓದಂತ ಮಕ್ಕಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾ ಬಂದಿದ್ದೀನಿ ಸರ್. ತುಂಬಾ ಅದ್ಭುತವಾಗಿ ಇವತ್ತು ಕಾರ್ಯಕ್ರಮ ಮೂಡಿ ಬಂದಿದೆ. ಯಾಕಂದ್ರೆ ವಾರಂಬಳ್ಳಿ ಶಾಲೆ ಅಂದ್ರೆ ಇಡೀ ನಮ್ಮ ಸೊನ್ನೆ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಎಷ್ಟು ಶಾಲೆಗಿದ್ದಾಳೋ ಸ್ಟ್ರೆಂತ್ ಜಾಸ್ತಿ ಇರೋ ಶಾಲೆ ಅಂದ್ರೆ ನಮ್ಮ ಶಾಲೆನೆ. ಆದ್ರೆ ಸ್ಟ್ರೆಂತ್ ಜಾಸ್ತಿ ಇದೆ, ಹಾಗೆ ಕೊರತೆನೂ ಸಮೇತ ನಮ್ಮ ಶಾಲೆಯಲ್ಲಿ ತುಂಬಾ ಜಾಸ್ತಿ ಕೊರತೆನೇ ಇದೆ. ಹಾಗಾಗಿ ನಮಗೊಂದು ನೀರಿನ ಕುಡಿಯುವ ವ್ಯವಸ್ಥೆಯನ್ನ ಇವತ್ತು ನಮಗೆ ಫಿಲ್ಟರ್ ಅನ್ನು ಕೊಡೋ ವ್ಯವಸ್ಥೆ ದಾನಿಗಳು ಬಂದಿದ್ದಾರೆ. ಅವರಿಗೆ ನಮ್ಮ ಶಾಲೆ ಪರವಾಗಿ ಹೃತ್ಪೂರ್ವಕ ಅಭಿನಂದನೆ ಹೇಳ್ತಾ ಇದ್ದೀನಿ. ಹಾಗೆ ನಮ್ಮ ಶಾಲೆಗೆ ಇನ್ನೂ ಹೆಚ್ಚೆಚ್ಚು ದಾನಿಗಳು ನಮ್ಮ ಶಾಲೆಗೆ ಬಂದು ಮತ್ತೆ ಶಿಕ್ಷಕರಿಂದ ಸಮೇತ ಅಷ್ಟೇ ಸಪೋರ್ಟ್ ಹಾಕಿ ನಮಗೆ ಎಫರ್ಟ್ ಹಾಕಿ ಮಕ್ಕಳಿಗೆ ಎಜುಕೇಶನ್ ಅನ್ನು ಕೊಡ್ತಾ ಇದ್ದಾರೆ. ಮತ್ತೆ ಈ ಸುತ್ತಮುತ್ತ ಗ್ರಾಮಸ್ಥರು ಸಮೇತ ನಮಗೆ ಸಪೋರ್ಟ್ ಇದ್ದಾರೆ. ಇನ್ನು ಸರ್ಕಾರಿ ಶಾಲೆಗಳಿಗೆ ಮಕ್ಕಳನ್ನು ಹೆಚ್ಚಿನದಾಗಿ ಪೋಷಕರು ಕಳಿಸ್ಲಿ ಅಂತ ಹೇಳಿ ನನ್ನ ಒಂದು ವಿಷಯ. ಶಾಲೆ ಬಗ್ಗೆ ಹೇಳ್ಬೇಕಂದ್ರೆ ನಾನು ಈ ಊರಿಗೆ ಬಂದಿರೋ ತುಂಬಾ ಒಂದು 10 ವರ್ಷ ಆಯ್ತು. ಅವಾಗಿಂದ ಈ ಶಾಲೆಗೆ ತುಂಬಾ ಹೆಸರಿದೆ. ಹಾಗೆ ಹೆಸರು ಏನಕ್ಕೆ ಬಂದಿದೆ ಅಂದ್ರೆ ನಮಗೆ ಇಲ್ಲಿ ಇರತಕ್ಕಂತ ಶಿಕ್ಷಕರಿದಾರಲ್ಲ, ಅವ್ರು ತುಂಬಾ ಎಫರ್ಟ್ ಹಾಕಿ ಮಕ್ಕಳಿಗೆ ಅಷ್ಟೇ ತಿದ್ದಿ ಬುದ್ಧಿ ಹೇಳಿ ಹಂಗೆ ವಿದ್ಯಾಭ್ಯಾಸ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ. ಆ ನಿಟ್ಟಿನಿಂದ ಈ ಶಾಲೆಗೆ ತುಂಬಾ ಹೆಸರಿದೆ. ಎಷ್ಟೋ ಇಂಗ್ಲಿಷ್ ಮೀಡಿಯಂ ಸ್ಕೂಲಿಗೆ ಕಳ್ಸಿದ್ರು ಹಳ್ಳಿ ಜೀವನ ಹೇಗಿರುತ್ತೆ, ಅವ್ರ ಮುಂದೆ ಹೇಗೆ ಬೆಳಿಬೇಕು, ಅವ್ರ ತಮ್ಮ ಸ್ವಂತ ಕಾಲ ಮೇಲೆ ಹೇಗೆ ನಿಂತ್ಕೋಬೇಕು ಅನ್ನೋದನ್ನ ರೂಪುರೇಷೆಗಳನ್ನೆಲ್ಲ ತುಂಬಾ ಅಚ್ಚುಕಟ್ಟಾಗಿ ತುಂಬಾ ಚೆನ್ನಾಗಿ ಟೀಚರ್ಸ್ ಹೇಳ್ಕೊಡ್ತಾರೆ. ಅವರು ತುಂಬಾ ಚೆನ್ನಾಗಿ ಕಲಿತಿದ್ದಾರೆ. ಹಾಗೆ ಓದಿನಲ್ಲೂ ತುಂಬಾ ಮುಂದಿದ್ದಾರೆ ಮಕ್ಕಳು, ಎಲ್ಲ ಮಕ್ಕಳು ಮುಂದಿದ್ದಾರೆ. ಹಾಗೆ ಎಲ್ಲ ಹೆಚ್ಚು ಸರ್ಕಾರಿ ಶಾಲೆಗಳಿಗೆ ಮಕ್ಕಳನ್ನ ಕಳಿಸಿ ಅಂತ ಕೇಳ್ತೀನಿ.